H5 ಪಬ್ಲಿಕ್ ನ್ಯೂಸ್ ನಿಮ್ಮೊಂದಿಗೆ ನಾವು. ಹೇಮಾವತಿ ಜಲಾಶಯದಿಂದ ತಮಿಳುನಾಡಿಗೆ ನೀರು ಬಿಡುವ ಯಾವುದೇ ನಿರ್ಧಾರ ಕೈಗೊಳ್ಳುವ ಮುನ್ನ ರಾಜ್ಯದ ರೈತರ ಹಿತಾಸಕ್ತಿಗೆ ಮೊದಲು ಆದ್ಯತೆ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಹಾಗೂ ಹಸಿರು ಜನಜಾಗೃತಿ ಸಂಘ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ರಾಜ್ಯಾಧ್ಯಕ್ಷೆ ಚೆನ್ನನಹಳ್ಳಿ ನಾಗರತ್ನಮ್ಮ ಮಾತನಾಡಿ, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸಮರ್ಪಕ ಮುಂಗಾರು ಮಳೆಯಾಗದ ಕಾರಣ ರೈತರು ಹಾಗೂ ಜಾನುವಾರುಗಳು ನೀರಿನ ಕೊರತೆಯಿಂದ ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದು ಹೇಳಿದರು. ಹಾಸನ, ಮಂಡ್ಯ ಹಾಗೂ ತುಮಕೂರು ಜಿಲ್ಲೆಗಳ ರೈತರಿಗೆ ಮತ್ತು ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲು ಆದ್ಯತೆ ನೀಡದೆ ತಮಿಳುನಾಡಿಗೆ ನೀರು ಹರಿಸಿದರೆ ರಾಜ್ಯಾದ್ಯಂತ ರೈತ ಸಂಘಟನೆಗಳು ಹಾಗೂ ವಿವಿಧ ಜನಪರ ಸಂಘಟನೆಗಳ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗಳ ಎದುರು ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಯಾವುದೇ ಒತ್ತಡಕ್ಕೆ ಮಣಿದು ರೈತರ ಹಿತಾಸಕ್ತಿಗೆ ವಿರುದ್ಧವಾಗಿ ನಡೆದುಕೊಳ್ಳಬಾರದು. ಕರ್ನಾಟಕದ ನೀರಿನ ಹಕ್ಕುಗಳನ್ನು ರಕ್ಷಿಸುವುದು ಸರ್ಕಾರದ ಮೊದಲ ಜವಾಬ್ದಾರಿಯಾಗಿದೆ ಎಂದು ಅವರು ಒತ್ತಾಯಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷ ಮೊಡಂಬ ಮಂಜುನಾಥ್, ಭೂಮಿ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ರಾಜಕುಮಾರ್, ಮಂಜೇಗೌಡ, ಹರೀಶ್ ಸೇರಿದಂತೆ ಸಂಘದ ಪ್ರಮುಖ ಉಪಸ್ಥಿತರಿದ್ದರು. ಯಾಕೆಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಹೇಮಾವತಿ ನದಿ ಇವತ್ತು ಬರೀ ಕೇವಲ 23 TMC ಈ ಟೈಮ್ಗೆ 8ನೇ ತಿಂಗಳು ಆಗಸ್ಟ್ ಇನ್ನೇನು 3-4 ದಿನ ಟೈಮ್ ಇದೆ. 8ನೇ ತಿಂಗಳು ಆದ್ರೂ ಕೇವಲ 23 TMC ನೀರಿದೆ. ಇಷ್ಟೊಂದಾಗಲೇ ಡ್ಯಾಮ್ 32 TMC ನೀರು ತುಂಬಿ KRS ಡ್ಯಾಮ್ಗೂ ಹಾಗೂ ತಮಿಳುನಾಡು ನೀರು ಬಿಡಬೇಕಿತ್ತು. ನೀರಿಲ್ಲದ ಕಾರಣ, ಮಳೆ ಇಲ್ಲದ ಕಾರಣ ಕೇವಲ 23 TMC ನೀರಿದೆ. ಆ 23 TMC 3 ಜಿಲ್ಲೆಯ ಜನ ರೈತರು ಬದುಕಬೇಕು. ಇಲ್ಲಿ ಕೆರೆ ಕಟ್ಟೆಗಳಿಗೆ ತುಂಬಿಸಕ್ಕೆ ನೀರಿಲ್ಲ, ದನ ಕರುಗಳಿಗೆ ನೀರಿಲ್ಲ, ಮತ್ತೆ ಬಟ್ಟೆ ಸೆಳೆಯಕ್ಕೆ ನೀರಿಲ್ಲ. ಇದನ್ನ ಇಟ್ಕೊಂಡು 23 TMC ನೀರು ಇಟ್ಕೊಂಡು ನಾವು ತಮಿಳುನಾಡಿಗೆ ಏನಾದ್ರು ನೀರು ಹರಿಸ್ತೀನಿ ಅಂತ ಈ ರಾಜ್ಯ ಸರ್ಕಾರಗಳು, ಜಿಲ್ಲಾಡಳಿತ ಇದ್ರೆ ಏನಾದ್ರು ಕ್ರಮ ತಗೊಂಡ್ರೆ ಇದ್ರ ವಿರುದ್ಧವಾಗಿ ಹೋರಾಟ ಮಾಡಬೇಕಾದ್ರೆ ಅಗೌರವಾದಂತ ಹೋರಾಟ ಮಾಡಬೇಕಾದ್ರೆ ಈ ಸಂದರ್ಭದಲ್ಲಿ ಕೇಳ್ತೀನಿ. ರಾಜಕುಮಾರ್ ಅಂತ, ಭೂಮಿ ಸೇವಕ ಸಂಘ ಚನ್ನರಾಯಪಟ್ಟಣ ಗೌರವಾಧ್ಯಕ್ಷ. ನಾನು ರಾಜಕುಮಾರ್ ಅಂತ, ಭೂಮಿ ಸೇವಕ ಸಂಘದ ಗೌರವಾಧ್ಯಕ್ಷ ಚನ್ನರಾಯಪಟ್ಟಣ ಹಾಗೂ ಸಮಾಜ ಸೇವಕ. ನಾನು ಮಂಜೇಗೌಡ ಅಂತ, ನಮ್ಮಗಳ ಹೋಬಳಿ ಅಧ್ಯಕ್ಷ ಹಾಗೂ ರೈತ ಸಂಘದ ಮುಖಂಡ. ನಮಸ್ಕಾರ, ನಾನು ಮಂಜು ಅಂತ, ತಾಲೂಕು ಅಧ್ಯಕ್ಷ. ಕೆಂಬಾಳು, ಬಾಗೂರು ಹೋಬಳಿ ಅಧ್ಯಕ್ಷ. ಹೆಸರು ಹೇಳಿ. ಹರೀಶ್, ವಾಲ್ಕುಲಾರ ಉಪಾಧ್ಯಕ್ಷರು, ಏನಿವತ್ತಿನ ದಿನ ನಾವು ಇವತ್ತು ಪತ್ರಿಕಾ ಪ್ರಕಟಣೆ ಬಂದಿದೆ ಅಂದರೆ, ನಮ್ಮ ರಾಜ್ಯದಲ್ಲಿ ಈ ಬಾರಿ ಬರಗಾಲ. ಇಷ್ಟೊತ್ತಾಗಲೇ ಮುಂಗಾರು ರೈತರಿಗೆ ಬೆಳೆ ಪ್ರತಿಯೊಂದು ಆಗಬೇಕಾಯಿತು, ಮತ್ತು ನೀರಿಲ್ಲ, ಮಳೆ ಇಲ್ಲ. ಮೊದಲಿಗೆ ನಮ್ಮ ಹಾಸನ ಜಿಲ್ಲೆಯಲ್ಲಂತೂ ತುಂಬಾ ಬರಗಾಲ ಬಂದೈತೆ. ಕಾಲುವೆಗೂ ಕೂಡ ಇದುವರೆಗೂ ನೀರು ಬಿಟ್ಟಿಲ್ಲ. ದನ ಕರುವಿಗೆ, ಬೆಳೆಗೆ, ಪ್ರತಿಯೊಂದಕ್ಕೂ ಅಭಾವನೆ. ಎಲ್ಲ ರೈತ ಜಮೀನಲ್ಲಿ ಬೋರ್ವೆಲ್ ಕೂಡ ನಿಂತೋಗಿವೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಇವಾಗ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ನಮ್ಮ ಸರ್ಕಾರ ಸ್ವಲ್ಪ ಸಜ್ಜಾಗ್ತದೆ ಅಂತ ಗೊತ್ತಾಯಿತು. ಆದ್ದರಿಂದ ಏನು ನಮ್ಮ ಹೇಮಾವತಿಯಿಂದ KRS ಡ್ಯಾಮ್ಗೆ ನೀರು ಬಿಟ್ಟರೆ ಅದು ರೈತರಿಗೆ ನಮ್ಮ ಕರ್ನಾಟಕದಲ್ಲಿರೋ ನಮ್ಮ 3 ಜಿಲ್ಲೆ, ಹಾಸನ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಮೊದಲು ನಮ್ಮ ರೈತರಿಗೆ ನೀರು ಕೊಡಲಿ. ನಮ್ಮ ರೈತರಿಗೂ ಅವರು ಭತ್ತ ಬೆಳೆಯೋಕ್ಕೆ ನೀರು ಕೇಳಿದ್ರೆ ನಮ್ಮ ರೈತರು ಕಪ್ಪು ಒಣಗೋಗ್ತಾ ಇದೆ. ದನಕರುಗಳು ಮೇವಿಲ್ಲ. ಆದ್ದರಿಂದ ಮಂಡ್ಯ ರೈತರಿಗೆ ಮೊದಲ ಆದ್ಯತೆ, ತುಮಕೂರು, ಹಾಸನ. ಇದುವರೆಗೂ ನಾವು ಚಾನಲ್ಗೆ ನೀರು ಬಿಟ್ಟಿಲ್ಲ. ಕೆರೆ ಕಟ್ಟೆಗಳು ನೀರು ತುಂಬಿಸ್ತೀವಿ ಅಂತ ಹೇಳಿ ಅವು ಕೆರೆ ಕಟ್ಟೆಲ್ಲ ಬತ್ತಿ ಹೋಗ್ತಾ ಇದೆ. ಪಕ್ಷಿ ಕುಡಿಯೋಕ್ಕೂ ಕೂಡ ನೀರಿಲ್ಲ. ಆದ್ದರಿಂದ ಈಗ ಏನು ತಮಿಳುನಾಡು ಸರ್ಕಾರ ನಮಗೆ 4 TMC ನೀರು ಬೇಕು ಅಂತ ಈಗ ಹಿಂದೆ ಇದೇ ರೀತಿ ಜಯಲಲಿತಾ ಕೂಡ ಇದಕ್ಕೆ ಯಾವಾಗಲೂ ಕರ್ನಾಟಕ ತಮಿಳುನಾಡಿಗೆ ನೀರಿಗೋಸ್ಕರನೇ ಯಾವಾಗಲೂ ಹೊರದಾಟ. ಈಗಲೂ ಕೂಡ ವಿಜಯ ದಳಪತಿ ಅವರು ಮುಖ್ಯಮಂತ್ರಿ ಆದರೆ ಮತ್ತೆ ಬರಗಾಲ ಇದೆ, ಇಲ್ಲೂ ನೀರಿಲ್ಲ ಅಂತ ಗೊತ್ತಿದ್ರೂ ಕೂಡ ನಮಗೆ ನೀರು ಬೇಕು ಅಂತ ಕೇಳ್ತಾರೆ. ಆದ್ದರಿಂದ ನಮ್ಮ ರಾಜ್ಯ ಸರ್ಕಾರ, ಈಗಿನ ಕಾಂಗ್ರೆಸ್ ಸರ್ಕಾರ, ನಮ್ಮ ನೂತನ ಮುಖ್ಯಮಂತ್ರಿ ನಮ್ಮ DK ಶಿವಕುಮಾರ್ ಸಾಹೇಬ್ರೇನಾದರೂ ಅವರ ಮಾತಿಗೆ ಮಣಿದು ಏನಾದರೂ ತಮಿಳುನಾಡು ನೀರು ಬಿಡ್ತೀವಿ ಅನ್ನೋದೇ ಆದರೆ ನಮ್ಮ ರಾಜ್ಯದಲ್ಲಿ ಎಲ್ಲ ರೈತರಾಗಿರ್ಬೋದು, ಪ್ರತಿಯೊಂದು ಸಂಘಟನೆಗಳು ಕೂಡ ತುಂಬ ಅಧೋಗತಿನಲ್ಲಿ ತುಂಬ ಉಗ್ರ ಹೋರಾಟ ಮಾಡೋಕ್ಕೆ ರೆಡಿ ಆಗ್ತೀವಿ. ಅದೇ ರೀತಿಯಾಗಿ ಏನಾದರೂ ನೀರು ಬಿಡಲೇಬೇಕು ಅನ್ನೋ ಉದ್ದೇಶ ಅವ್ರಿಗಿದ್ರೆ ಅದು ಏನು, ಯಾವ ಥರ ಬಿಡಬೇಕು, ಹೆಂಗೆ ಬಿಡಬೇಕು, ಫಸ್ಟ್ ನಮಗೆ ಕೊಡಲಿ. ಫಸ್ಟ್ ನಾವು ಊಟ ಮಾಡೋಣ, ಆಮೇಲೆ ಇನ್ನೊಬ್ರಿಗೆ ಊಟ ಬಡಿಸೋಣ. ನಮಗೆ ಊಟ ಇಲ್ಲ, ನಮಗೇ ನೀರಿಲ್ಲ ಕುಡಿಯೋಕ್ಕೆ. ಮೊನ್ನೆ ಈಗ ವಾರದಿಂದಲೇ ರೈತರು ಹೋರಾಟ ಮಾಡ್ತಾರೆ, ಎಲ್ಲ ಸಂಘಟನೆಗಳು ಹೋರಾಟ ಮಾಡ್ತಾರೆ. ಕಾವಡೆ ಕಾಸು ಕಿಮ್ಮತ್ತು ಕೊಡ್ತಾ ಇಲ್ಲ.
ಅಪ್ಪಿತಪ್ಪಿ ಏನಾದರೂ ಇವರು ಕೋರ್ಟ್ ಆದೇಶ ಬಂದರೆ ಕೋರ್ಟ್ಗೆ ನಾವು ಬೆಲೆ ಕೊಡೋಣ. ಕೋರ್ಟಲ್ಲೂ ಕೂಡ ಯಾವ ರೀತಿ ಎಷ್ಟು ಇಟ್ಕೋಬೇಕು, ಎಷ್ಟು ಬಿಡಬೇಕು, ಏನು ಮಾಡಬೇಕು ಅನ್ನೋದು ಮುಂದುವರೆದು ಮಾತಾಡ್ತಾರೆ. ಅದಕ್ಕೋಸ್ಕರ ಇವತ್ತು ನಮ್ಮ ತಾಲೂಕಿನಿಂದ ನಾವು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ನಮ್ಮ ಜಿಲ್ಲೆಯಿಂದ ಏನು ಹೇಮಾವತಿ ನೀರು ಹೋಗುತ್ತೆ ನಮ್ಮ ತುಮಕೂರಿಗೆ, ಮಂಡ್ಯಕ್ಕೆ, ಹಾಸನಕ್ಕೆ ಕೊಡಬೇಕು. ಇಲ್ಲ ಅಂದರೆ ಈಗ ನೇರ ಹೊಣೆಗಾರರು ನಮ್ಮ ಜಿಲ್ಲಾಡಳಿತ ಆಗುತ್ತೆ. ಮತ್ತು ಅದಕ್ಕೂ ಮೀರಿ ರಾಜ್ಯ ಸರ್ಕಾರ ಈ ಒಂದು ನಮ್ಮ ರೈತನ ಗೋಳಾಡ್ಸೋಕ್ಕಾಗಲಿ, ರೈತನ ಒಕ್ಲೇಪ್ಸೋಕ್ಕಾಗಲಿ ಈಗಾಗಲೇ ಎಲ್ಲ ಥರ ನಡೆದೋಗಿದೆ. ಈ ಸರ್ಕಾರ ಬಂದಮೇಲೆ ರೈತರು ನೆಮ್ಮದಿನೇ ಇಲ್ಲ. ಭೂ ಸ್ವಾಧೀನ, ಅದು ಇದು ಬಲವಂತದ ಭೂ ಹಗರಣ ಇವೆಲ್ಲ ನಡೀತಾ ಇದೆ. ಅದೆಲ್ಲ ಆಗಬಾರ್ದು. ಮುಂದಿನ ದಿನಗಳಲ್ಲಿ ಈಗ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ ಬೀದಿಗಿಳಿದು ಹೋರಾಟ ಮಾಡೋಕ್ಕೆ. ಆದ್ದರಿಂದ ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ.